ಬೇಡನಿಗೆ ರಾಮತಾರಕ ಮಂತ್ರವನ್ನು ಕಲಿಸಿದವು. ಈಗ ಆ ಮಂತ್ರ ಕೇಳುತ್ತಾ ಉಂಟು. ಇಲ್ಲಿಂದ ಕೇಳ್ತಾ ಇದೆ. ಏನು ಅನ್ಮಿಕವನ್ನೋದು ಬೆಳೆದಿದೆಯಲ್ಲ ಈ ಹುತ್ತ, ಈ ಹುತ್ತದ ಒಳಗಿಂದ ಕೇಳ್ತಾ ಇದೆ. ಕೇಳ್ತಾ ಇದೆ. ಆತನನ್ನು ನೋಡ್ಬೇಕು. ಪರ್ಜನ್ಯ ಮಂತ್ರದಿಂದ ಹುತ್ತವನ್ನೇ ಒಂದು ಬೆಳೆದು ನಿಂತಿದೆ. ಹುತ್ತದ ಒಳಗಿಂದ ನಿನ್ನ ನಭೋವಾಣಿಯು ಕೇಳುತ್ತಾ ಇದೆ. ಒಂದು ನೋಡಿದೆ ಎಂದಾದರೆ ನಿನ್ನನ್ನು ಕರೆದೆ. ಆದ್ದರಿಂದ ನಿನಗೊಂದು ನಾಮಾಂಕಿತವನ್ನು ಮಾಡ್ತೇವೆ. ಸುನ್ನಿಕನಿಂದ ನಿನ್ನ ಉದ್ಭವ. ಆದ್ದರಿಂದ ಇನ್ನು ಮುಂದೆ ವಾಲ್ಮೀಕಿ ಎಂಬುದಾಗಿ. ಧನ್ಯನಾದೆ ಧನ್ಯನಾದೆ ಮುರಿವರೆ ಧನ್ಯನಾದೇನು ಮುರಿವರೆ ನಾಮೋದಿ ಉಲ್ಲದ ಪದವ ಪಡೆಯುವರಿಗೆ ಪುಣ್ಯದ ಪವನ ತಗುಲು ಋಷಿ ಸಪ್ತಕರು ಸ್ವಾಮಿ ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ಯೋಚಿಸಿ ನೋಡಿದರೆ ಪೂರ್ವಾಶ್ರಮದಲ್ಲಿ ದೌಷ್ಟ್ಯವನ್ನೇ ಮೈಗೂಡಿಸಿಕೊಂಡವನು ನಾನು. ಸಂಸಾರ ಸುಖ, ಸತಿಸುತರ ಸುಖ, ಅದೇ ಪರಮ ಅದೇ ಚರಮ ಎನ್ನುವಂತಹ ಒಂದು ನೆಲೆಯಲ್ಲಿದ್ದವು. ಆ ಕಾಲದಲ್ಲಿ ನನಗೆ ಬಂದೊದಗಿ ಲೋಕದ ಜಂಜಡವೇನು, ಅದರ ಒಳಗೆ ಗರ್ಭಿತವಾದಂತಹ ವಿಷಯವೇನು ಎನ್ನುವುದನ್ನು ಮನದಟ್ಟು ಮಾಡಿಕೊಟ್ಟಿದೆ. ಪರಸ್ಪರ್ಶವನ್ನು ಮಾಡಿ ನನಗೆ ನೂತನವಾದಂತಹ ಪಥದ ದಿಗ್ದರ್ಶನವನ್ನು ಮಾಡಿ ತಮ್ಮ ಕೃಪಾಶೀರ್ವಾದದಿಂದಾಗಿ ಅದೇ ಪಥದಲ್ಲಿ ಮುಂದುವರಿದಂತಹ ನನಗೆ ಆತ್ಮಾನಂದದ ಅನುಭೂತಿಯಾಯಿತು. ಈ ಆನಂದದ ಅನುಭೂತಿಯಲ್ಲಿ ಲೋಕದಲ್ಲಿನ ಅನ್ಯ ವಿಚಾರಗಳೆಲ್ಲವೂ ವಿಷಯಗಳೆಲ್ಲವೂ ನಿಷ್ಪ್ರಯೋಜಕವೆನ್ನುವಂತಹ ಸ್ಥಿರವಾದ ನೆಲೆಗೆ ಬಂದುದರಿಂದ
ಈಗ ಮತ್ತೆ ನಿಮ್ಮನ್ನು ನಾನು ಕಾಣುವಂತಹ ಸೌಭಾಗ್ಯವನ್ನು ಪ್ರಾಪ್ತಿಸಿಕೊಂಡಿದ್ದೇನೆ. ಮುನಿವರರೇ, ವಾಲ್ಮೀಕದೊಳಗೆ ನಾನಿರುವಂತಹ ಸಂದರ್ಭ ಅದನ್ನು ಕರಗಿಸಿದಂತಹ ನೀವುಗಳು ಉತ್ತಿಷ್ಟ ಉತ್ತಿಷ್ಟ ಎದ್ದೇಳು ಎದ್ದೇಳು ಎನ್ನುವಂತೆ ಸನ್ನೆ ಮಾಡಿ ನನ್ನನ್ನು ಕರೆದಿ. ಅದನ್ನೇ ಚೆನ್ನಾಗಿ ಯೋಚಿಸಿ ನೋಡಿದರೆ ವಾಲ್ಮೀಕಿ ಆನಂದ ಸಾಮ್ರಾಜ್ಯದ ಸೀಮಾ ಗಡಿಯಲ್ಲಿ ನಿನ್ನನ್ನು ನಾವು ತಂದು ನಿಲ್ಲಿಸಿದವರಿದ್ದೇವೆ. ದೌಷ್ಟ್ಯದ ಪ್ರಪಂಚದಿಂದ ವಿಮುಕ್ತನಾಗಿ ಆನಂದ ಸಾಮ್ರಾಜ್ಯದ ತುದಿಯಲ್ಲಿ ಬಂದು ನಿಂತಹ ನೀನು ಅಲ್ಲಿಯೇ ಉಳಿಯುವುದಲ್ಲ, ಅದರ ಕೇಂದ್ರಕ್ಕೆ ಬರಬೇಕು. ಆದ್ದರಿಂದ ಮುಂದುವರಿ ಎನ್ನುವಂತೆ ನನ್ನನ್ನು ಪುರೋಗಾಮಿ ಆಗುವುದಕ್ಕೆ ತಾವು ಪ್ರೋತ್ಸಾಹಿಸುತ್ತಿದ್ದೀರಿ. ಸಂತೋಷವಾಯಿತು. ಲೋಕದಲ್ಲಿ ಎಲ್ಲರಿಗೂ ಒಬ್ಬನೋ ಇಬ್ಬರೋ ಮೂವರೋ ಗುರುಗಳು ಪ್ರಾಪ್ತರಾಗುವರು. ನನಗ ಹಾಗಲ್ಲ, 700 ಮಂದಿ ಗುರುಗಳು ನೀವು ದೊರಕಿದ್ದೀರಿ ಎಂದಾದ ಮೇಲೆ ತಮ್ಮ ಮನೀಷೆಯನ್ನು ಈಡೇರಿಸುವುದು ನನಗೆ ಯಶಸ್ಕರವೆನ್ನುವುದರಲ್ಲಿ ಅನುಮಾನವಿಲ್ಲ. ಇದು ಈಗಿಂದೀಗಲೇ ಬ್ರಹ್ಮರ್ಷಿ ಪದವಿಯನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕಾಗಿ ಮತ್ತೊಮ್ಮೆ ತಪೋಮಗ್ನನಾಗುತ್ತೇನೆ. ನನ್ನನ್ನು ಪೂರ್ಣ ಹೃದಯದಿಂದ ಆಶೀರ್ವದಿಸಬೇಕು. ನಮೋ ನಮಃ. ಧನ್ಯೋಸ್ ಧನ್ಯೋಸ್ ಧನ್ಯೋಸ್. ಜಯ 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 ಜಯ. ಪ್ರಾಪ್ತಿಯ ಯೋಗವೆನ್ನುವುದು ಇದೆ ಎಂದಾದರೆ, ಸರ್ವವ್ಯಾಪ್ತನಾದಂತಹ ಭಗವಂತನ ಅನುಗ್ರಹ ಒಂದು ಇದೆ ಎಂದಾದರೆ ಏನೂ ಆದೀತು, ಯಾವುದೂ ಆದೀತು. ದೌಷ್ಟ್ಯವನ್ನೇ ಜೀವನದ ಸೆಲೆಯಾಗಿಸಿಕೊಂಡು ಅನ್ಯರ ಪೀಡನೆಯಲ್ಲಿಯೇ ಪರಮಾನಂದವನ್ನು ಕಾಣುತ್ತಿದ್ದಂತಹ ನಾನು ಋಷಿಸಪ್ತಕರ ಕೃಪಾಶೀರ್ವಾದದಿಂದಾಗಿ ಭವಸಾಗರದ ತಾರಕ ಮಂತ್ರವಾದಂತಹ ರಾಮನಾಮದ ಉಪದೇಶವನ್ನು ಪಡೆದು ತಾರಕ ಮಂತ್ರೋಪದೇಶವನ್ನು ಪಡೆದು ಅದನ್ನೇ ಗಟ್ಟಿಯಾಗಿ ಅವಲಂಬಿಸಿ ಋಷಿತ್ವ ಮುನಿತ್ವ ಮಹರ್ಷಿತ್ವ ಮಾತ್ರವಲ್ಲ, ಇಂದಿಗಾಗುವಾಗ ಬ್ರಹ್ಮರ್ಷಿತ್ವವನ್ನು ಪ್ರಾಪ್ತಿಸಿಕೊಂಡು ತಪಸ್ಸಿಗೊಲಿದಂತಹ ವಿಧಾತ, ಮಗನೇ ವಾಲ್ಮೀಕಿ, ನೀನಿನ್ನು ಮುಂದಕ್ಕೆ ಕೇವಲ ಮಹರ್ಷಿಯಲ್ಲ ಬ್ರಹ್ಮರ್ಷಿ ಎಂದು ಹರಸಿದವನಿದ್ದಾನೆ. ಆಹಾ, ಸಪ್ತ ಋಷಿಗಳ ಔದಾರ್ಯದ ಕುರಿತಾಗಿ ಸಂತೋಷವಾಗುತ್ತದೆ. ತಾವು ಈ ಪ್ರಪಂಚದ ಅತ್ಯುನ್ನತ ಸ್ಥಿತಿಯಲ್ಲಿರತಕ್ಕಂತಹ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ಸ್ಥಾನಕ್ಕೆ ತಾವು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಯನ್ನೂ ಸಹ ಏರಿಸಬೇಕು. ಇದೇ ಅಲ್ಲವೇ ಋಷಿ ಜೀವನದ ಮೂಲ ಮರ್ಮ, ಮೂಲ ಗುಟ್ಟು. ಹಾಗಾಗಿ ವಿಧಾತನಿಂದ ಅನುಜ್ಞೆಯನ್ನು ಕೈಗೊಂಡು ಪವಿತ್ರವಾದಂತಹ ತಮಸಾ ನದಿಯ ದಡದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡಿದೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನವೇ ಮೊದಲಾದಂತಹ ನಿತ್ಯ ಕರ್ಮಗಳಲ್ಲಿ ನಾನು ಮುಂದುವರಿಯುತ್ತಾ ಆಶ್ರಮ ಜೀವನದಲ್ಲಿದ್ದರೆ, ಭಾರದ್ವಾಜನೆ ಮೊದಲಾದಂತಹ ಬಹಳಷ್ಟು ಮಂದಿ ಋಷಿಗಳು ನನ್ನಲ್ಲಿ ಶಿಷ್ಯವೃತ್ತಿಯನ್ನು ಮಾಡುವುದಕ್ಕಾಗಿ ಬಂದವರಿದ್ದಾರೆ. ಅವರೆಲ್ಲರಿಂದ ಒಡಗೂಡಿಕೊಂಡು ಆಶ್ರಮ ಜೀವನದಲ್ಲಿ ಮುಂದುವರಿಯುತ್ತಾ ಇದ್ದ ಸಂದರ್ಭ, ಒಂದು ದಿನ ಉದಯ ಕಾಲದಲ್ಲಿ ದೇವಋಷಿಗಳಾದಂತಹ ನಾರದರ ಆಗಮನ ನಮ್ಮ ಆಶ್ರಮಕ್ಕಾಯಿತು. ಬಂದ ದೇವಮುನಿಯನ್ನು ಆದರ ಸತ್ಕಾರಗಳಿಂದ ಅರ್ಚಿಸಿ ಆನತ ಶಿವನಾಗಿದ್ದಾಗ, ವಾಲ್ಮೀಕಿ, ನಿನ್ನದಾದಂತಹ ನಿಚ್ಚಳ ದೃಢಭಕ್ತಿಗೆ ಮೆಚ್ಚಿದ್ದೆ.
ಏನು ಮನುಷ್ಯ ಪ್ರಶ್ನೆ ಮಾಡಿ ಏನನ್ನು ಕೇಳೋದು? ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಸಹ ನಿಷ್ಪ್ರಯೋಜಕ, ಸಾಮಾನ್ಯ ವಿಷಯ ಎನ್ನುವುದನ್ನು ಅದಾಗಲೇ ಸ್ಪಷ್ಟಪಡಿಸಿಕೊಂಡಂತಹ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರವು ಬಹುಪೂರ್ವದಲ್ಲಿಯೇ ಹೊಳೆದಿತ್ತು. ರಾಮ ರಾಮ ಎಂದು ಹೇಳುತ್ತಿದ್ದಂತಹ ನನಗೆ ಈ ರೀತಿಯಾಗಿ ಎಲ್ಲರ ಮನಸ್ಸನ್ನೂ ಸಹ ರಂಜಿಸತಕ್ಕಂತಹ ಆ ಗುಣ, ಆ ಬುದ್ಧಿ, ಆ ವ್ಯಕ್ತಿತ್ವ ಇರುವ ವ್ಯಕ್ತಿಯೊಬ್ಬನಿದ್ದಾನೆ ಎನ್ನುವ ಪ್ರಶ್ನೆ ಮೂಡಿತ್ತು. ಅದನ್ನೇ ನಾರದರಲ್ಲಿ ಕೇಳಿತು. ಸ್ವಾಮಿ, ಲೋಕದಲ್ಲಿ ದಯಾವಂತನು, ಧರ್ಮವಂತನು, ಸತ್ಯವಂತನು, ದಾನಶೂರನು, ಕೃತಜ್ಞನು, ಪರೋಪಕಾರಿಯು ಇತ್ಯಾದಿಯಾಗಿ 16 ಗುಣ ಸಮಚ್ಚಯಗಳಂತಹ ಪೂರ್ಣ ಪ್ರಮಾಣದ ಮನುಷ್ಯನೊಬ್ಬನು ಇರುವುದಕ್ಕೆ ಸಾಧ್ಯವಂತೆ. ಅಂಥವನು ಇದ್ದಾನೆ ಎಂದಾದರೆ ಅವನು ಕೇವಲ ಸಾಮಾನ್ಯ ವರ್ಗದಲ್ಲಿ ಸೇರಿಕೊಳ್ಳುತ್ತಾನೆ. ಅಷ್ಟಲ್ಲ, ನನಗೆ ನರಪತಿಯಾಗಿರತಕ್ಕಂತಹ ಅಂತಹ ಸಕಲ ಗುಣ ಸಂಪನ್ನ ಯಾರಾದರೂ ಇದ್ದರೆ ತಿಳಿಸಬೇಕು. ಆಸೆ ಉಂಟು, ಒಮ್ಮೆ ಕಣ್ಣಾರೆ ಕಾಣಬೇಕು ಏನು. ಅದನ್ನು ತಿಳಿಸಿದ್ದೇ ತಡ. ನಾರದರು ಸಾಧ್ಯಂತವಾಗಿ ನನಗೆ ಬೋಧಿಸಿದುದು ಶ್ರೀಮದ್ ರಾಮಾಯಣ. ಅಯೋಧ್ಯೆಯ ಚಕ್ರವರ್ತಿಯಾದಂತಹ ದಶರಥ ಭೂಪಾಲ ಪುತ್ರಕಾಮನೆಯಿಂದ ಮಾಡಿದಂತಹ ಪುತ್ರಕಾಮೇಷ್ಟಿಯಿಂದ ತೊಡಗಿ ಸೀತಾಪಹಾರವಾದುದಕ್ಕೆ ಪ್ರತಿರೋಧವಾಗಿ ರಾಮನು ಸೇನೆಯನ್ನು ಸೇರಿಕೊಂಡು ಲಂಕಾ ರಾಷ್ಟ್ರವನ್ನು ಸೇರಿ ದುಷ್ಟರ ದಮನವನ್ನು ಮತ್ತೆ ಅಯೋಧ್ಯೆಯನ್ನು ಸೇರಿ ಧರ್ಮಪ್ರಭುವಾಗಿ ಪಟ್ಟಾಭಿಷಿಕ್ತನಾಗಿ ಸಕಲ ಭೂಮಂಡಲವನ್ನು ಶಾಂತಿ, ಸುಖ, ಧರ್ಮಗಳ ನೆಲೆಯಲ್ಲಿ ಆಳಿಕೊಂಡು ಬಾಳಿಸಿಕೊಂಡು ಬರುತ್ತಿರುವಲ್ಲಿಯವರೆಗೂ ಅಷ್ಟಾಡಿದಂತಹ ನಾರದರು ಮತ್ತೆ ತಮ್ಮ ಪ್ರಯಾಣದಲ್ಲಿ ಮುಂದುವರಿದರು. ನಾರದರು ಬಿತ್ತಿದಂತಹ ರಾಮಕಥೆ ನನ್ನ ಮನಸ್ಸಿನಲ್ಲಿ ಮತ್ತೆ 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 ಸಮುದ್ರದ ಅಲೆಗಳಂತೆ ತರಂಗವಾಗಿ ಮರುಕಳಿಸುತ್ತಾ ಅದೇ ಗುಂಗಿನಲ್ಲಿ ಯೋಚಿಸುತ್ತಿರುವಾಗ ಅದು ಸಾಯಂಕಾಲವಾಗುತ್ತಾ ಬಂತು. ನಿತ್ಯಾನಿಕಗಳನ್ನು ಮಾಡಬೇಕು. ಆದ್ದರಿಂದ ಶಿಷ್ಯರನ್ನು ಕೂಡಿಕೊಂಡು ತಮಸಾ ನದಿಯ ತಟಕ್ಕೆ
ಮಾನಿಜಾದ ಪ್ರತಿಷ್ಠಾಂ ತಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮಾಹಿತಂ. ಅಯ್ಯಯ್ಯೋ, ಬಣ್ಣವಿದ್ದೆನು ಬಡವ ಬೇಡಗಿ ಬರಿದಿ ಶಾಪದಲ್ಲಿ ಮುಲ್ಲನೋರವರಂತೆ ಅಗಣಿತ ಹೆಣ್ಣುಗಳ ಮಾಂಗಲ್ಯವರಿದ್ದೀನಿ ತನ್ನರಿಯರಿ ಹೊಯ್ದೆ ಶಾಪದಿ ಮುಕ್ತರುತ್ತಗಳ ಹೀಗೂ ಆಗಿ ಹೋಯಿತಲ್ಲ. ತಮಸಾ ನದಿಗೆ ಸ್ನಾನಾರ್ಥವಾಗಿ ಹೋದವನು ಆ ಕಾಲದಲ್ಲಿ 2 ಕ್ರೌಂಚ ಪಕ್ಷಿಗಳು ಸ್ವಚ್ಛಂದದಿಂದ ಆನಂದದಿಂದ ನಲಿದಾಡುತ್ತಿರುವುದನ್ನು ಕಂಡೆ. ಅದೇ ಸಮಯ ಬೇಡನೊಬ್ಬನು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಬಂದು ಪರಸ್ಪರ ಆಟವಾಡಿಕೊಂಡಿದ್ದ. ಮಿಥುನ ಸ್ಥಿತಿಯಲ್ಲಿದ್ದಂತಹ ಗಂಡು ಕ್ರಂಚಕ್ಕೆ ಬಾಣ ಪ್ರಯೋಗವನ್ನು ಮಾಡಿ ಅದನ್ನು ಹೊಡೆದುರುಳಿಸಿಬಿಟ್ಟು ತನ್ನ ಜೊತೆಗಾರನು ಬಿದ್ದುದನ್ನು ಕಂಡು ಆ ಹೆಣ್ಣು ಪಕ್ಷಿಯು ವಿರಹದ ವೇದನೆಯಿಂದ ಪರಿತಾಪ ಪಡುತ್ತಿರುವಂತಹ ಬಗೆಯನ್ನು ಕಾಣುವಾಗ ನನ್ನಲ್ಲಿ ಅದರ ಕುರಿತಾಗಿ ಅನುಕಂಪ ಮೂಡಿತು, ಕರುಣೆ ಉಕ್ಕಿ ಬಂತು. ಅದೇ ಕ್ರೋಧವಾಗಿ ಮಾರ್ಪಟ್ಟಾಗ ಕೊಟ್ಟು ಬಿಟ್ಟೆ ಶಾಪವನ್ನು. ಎಲೆ ವಿಷಾದನೆ, ಗಂಡು ಹೆಣ್ಣು ಪಕ್ಷಿಗಳು ಮೈಥುನ ಸ್ಥಿತಿಯಲ್ಲಿರುವಂತಹ ಸಂದರ್ಭ, ಅದರಲ್ಲಿಂದಾದಂತಹ ಗಂಡು ಪಕ್ಷಿಯನ್ನು ನೀನು ಬಾಣವನ್ನು ಬಿಟ್ಟು ನಿರ್ದಯತೆಯಿಂದ ಕೊಂದು ಬಿಟ್ಟೆ. ಆದ ಕಾರಣ ನೀನು ನಾಶವಾಗು, ಸತ್ತು ಹೋಗು ಎಂದು ಆ ಶಾಪದ ಅರ್ಥ. ನಾನು ಮಾಡಿದ್ದು ಎಷ್ಟು ಸರಿ, ಯಾಕೆ ಸರಿ? ಈ ರೀತಿಯಾಗಿ ನನ್ನಲ್ಲಿಯೇ ಯೋಚನೆಯನ್ನು ಮಾಡು. ಅಪರಾಧಿ ಭಾವ ನನ್ನ ಮನಸ್ಸಿನಲ್ಲಿ ಮೂಡಿ ಬರುತ್ತಾ ಇದೆ. ಯಾಕೆಂದರೆ ಇದಕ್ಕಿಂತ ಮೊದಲು ಅಂದರೆ ಪೂರ್ವಾಶ್ರಮದಲ್ಲಿ ನಾನು ಒಬ್ಬನು ವ್ಯಾಧನಲ್ಲ. ಅಷ್ಟು ಮಾತ್ರವೇ ಅಲ್ಲದೆ ಪಥಸಂಚಲನ ಮಾಡುವಂತಹ ದಾರಿಹೋಕರನ ತಲೆಯನ್ನು ಒಡೆದು ರಕ್ತದ ಹೊಳೆಯನ್ನು ಹರಿಸಿದವನು, ಅವರಲ್ಲಿದ್ದಂತಹ ವಿತ್ತ ವಸ್ತುಗಳನ್ನು ಕಸಿದುಕೊಂಡವನು. ಪಾಪ ನನ್ನ ದೆಸೆಯಿಂದಾಗಿ ಅದೆಷ್ಟು ಹೆಣ್ಣು ಮಕ್ಕಳ ಮಾಂಗಲ್ಯವು ಕಳಚಲ್ಪಟ್ಟಿದೆಯೋ ಲೆಕ್ಕವಿಟ್ಟವರು ಯಾರು? ಹಾಗಿದ್ದರೆ ಆ ಬೇಡನಿಗೆ ಆ ರೀತಿಯಾಗಿ ಶಾಪ ಕೊಡುವುದಕ್ಕೆ ನನ್ನಲ್ಲಿ ಏನುಂಟು ನೈತಿಕತೆ, ಏನುಂಟು ನೈತಿಕತೆ? ಸ್ವಯಂ ಅಪರಾಧಗಳನೇಕವನ್ನು ಮಾಡಿದವನು ಇನ್ನೊಬ್ಬನಿಗೆ ನೀನು ಅಪರಾಧಿ ಎಂದು ಬೆರಳತ್ತಿ ಹೇಳುವಂತಹ ಸಾಧ್ಯತೆಯಾದರೂ ಎಷ್ಟು ಸಾಧುವಾಗುತ್ತದೆ ಎನ್ನುವಂತಹ ಬೇಗುದಿ ಒಂದು ಕಡೆಯಲ್ಲಿ ಆದರೆ ಒಂದು ರೀತಿಯ ಬೆರಗು ನನ್ನಲ್ಲಿ. ನಾನು ಕೊಟ್ಟಂತಹ ಶಾಪ ಕಾವ್ಯವೊಂದರ ತುಣುಕಿನಂತೆ ಶ್ಲೋಕ ರೂಪದಲ್ಲಿ ಛಂದೋಬದ್ಧವಾಗಿ ನನ್ನ ಮುಖದಿಂದ ಹೊರಬಂದು ಯಾರಾದರೂ ಶಾಪವನ್ನು ಕಾವ್ಯ ರೂಪದಲ್ಲಿ ಕೊಡುತ್ತಾರೆ? ಹಾಗಿದ್ದರೆ ಇದೆಲ್ಲ ಏನು? ಯಾಕೆ ಹೀಗೆ? ಬ್ರಹ್ಮಜ್ಞಾನಿ ಆಗಿಟ್ಟುಕೊಂಡು ಸಾತ್ವಿಕನಾಗಿರಬೇಕಾದಂತಹ ನಾನು ಕ್ರೋಧಕ್ಕೆ ಒಳಗಾದ. ಶಾಪವನ್ನು ಕಾವ್ಯ ರೂಪದಲ್ಲಿ ಕೊಟ್ಟೆ. ಒಂದಕ್ಕೆ ಒಂದು ವಿರೋಧ. ಯಾರು ಹೇಳುವವರು? ಅಯ್ಯೋ ವಿಧಿಯೇ, ಮುರಿಪದಿ ಮರಿದೆ ನಿನಗೆನು ಮನದಿದು ಗುಡವಿಗೆ ಮಗಳ ಚಿಂತೆಯಲ್ಲಿ ಇದ್ದೀರ. ಚಿಂತದ ಮರ್ಮ ಏನು ಎಂಬುದು ನನಗೊಂದು ಅರ್ಥವಾಗಲಿಲ್ಲ. ಕೇಳುವಿರ ಸ್ವಾಮಿ? ಕೇಳು ಕೂಡ
ಕವಿತೆಯ ರೂಪ ಬೇಡವೇ ವಾಕ್ಯ ಕವಿತೆಯ ರೂಪ ಗಾಳಿ ಹೊರ ಬಂದಿದ ಇವು ಕವಿ ಓ ವಾಣಿ ಪೂಜ್ಯರೇ, ತಮ್ಮನ್ನು ಹಾಗೆಯೇ ಕರೆಯಬೇಕು ಅನ್ನಿಸುತ್ತೆ. ಹಾ, ವಾಣಿ ದೇವಿ ನಾಲೆಗೆಯ ಅಧಿಷ್ಠಾತ್ರ ದೇವತೆ. ಹೌದು. ವಾಕ್ ಎನ್ನುವುದು ಹೊರಬರಬೇಕು ಎಂದಿದ್ದರೆ ವಾಣಿ ದೇವಿಯ ಅನುಗ್ರಹವಿರಬೇಕು. ನಿಜ. ಹಾಗೆಂದುಕೊಂಡು ಎಲ್ಲಾ ಮಾತುಗಳಿಗೂ ವಾಣಿ ದೇವಿಯ ಅನುಗ್ರಹ ಉಂಟು ಎಂದು ಅರ್ಥೈಸಲಾಗುವುದಿಲ್ಲ. ಇಲ್ಲ. ಸ್ವಾಮಿ, ಇಂದೊಂದು ಆಶ್ಚರ್ಯ ಘಟಿಸಿ ಹೋಯಿತು. ಏನು? ಆನ್ನಿಕದ ಪೂರೈಕೆಗೋಸ್ಕರವಾಗಿ ಹಾ, ತಮಸೆಗೆ ಹೋಗಿ ಅದೇ ಕಾಲದಲ್ಲಿ ಹಾ, ಕ್ರೌಂಚ ಮಿಥುನವೊಂದನ್ನು ಕಂಡು ಪರಸ್ಪರ ಆಡುತ್ತಾ ಪಾಡುತ್ತಾ ಪ್ರೀತಿಸಿ ಮೈಥುನ ಸ್ಥಿತಿಯಲ್ಲಿರುವ ಕಾಲದಲ್ಲಿ ಬೇಡನೊಬ್ಬನು ಅದರಲ್ಲಿ ಒಂದಾದಂತಹ ಗಂಡು ಹಕ್ಕಿಗೆ ಬಾಣವನ್ನೆಸೆದು ಕೊಂದು ಕಡೆಗೆ ಅದನ್ನು ಕಂಡು ಹೆಣ್ಣು ಹಕ್ಕಿ ಪರಿತಾಪದಿಂದ ಹಾ, ಪ್ರಲಾಪಿಸುವುದನ್ನು ಕಂಡು ಅನುಕಂಪ ಮೂಡಿ ಕ್ರೋಧ ಉಕ್ಕೇರಿ ಕೊಟ್ಟೆ ಶಾಪವನ್ನು. ಕೆಲವೇ ಕಾಲದಲ್ಲಿ ನಾಶವಾಗುವುದು. ಹಾ, ಯೋಚಿಸುವುದು, ಈ ಪೂರ್ವದಲ್ಲಿ ನಾನೇನಾಗಿದ್ದೆ, ಹಾ, ನಾನೇನು ಮಾಡಿದ್ದೆ, ಹಾಗಿದ್ದರೆ ಆ ಬೇಡನಿಗೆ ಶಾಪವನ್ನು ಕೊಡುವುದಕ್ಕೆ ನನಗೆ ನೈತಿಕತೆ ಎಲ್ಲಿ ಉಂಟು? ಹಾ, ಅವನು ಮಾಡಿದ ತಪ್ಪಾದರೂ ಏನು? ತನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರವಾಗಿ ಹಾ, ಅವನದೇ ಆದಂತಹ ವೃತ್ತಿಯಲ್ಲಿ, ಸ್ವಧರ್ಮ ವೃತ್ತಿಯಲ್ಲಿ ಅವನು ಮುಂದುವರಿಯುತ್ತಾ ಇದ್ದಾಗ ಅದನ್ನು ಕಂಡು ಅದು ಹಾಗಲ್ಲ ಹೀಗೆ ಎಂದು ಶಾಸಿಸುವವನಂತೆ ನಾನು ಶಾಪವನ್ನು ಕೊಟ್ಟು ಬಿಟ್ಟೆನಲ್ಲ. ಹಾ. ನಾನು ಮಾಡಿದ್ದೆಷ್ಟು ಸರಿ? ತಪ್ಪು ಅನಿಸುತ್ತಾ ಇದೆ, ಮನಸ್ಸು ಕೊರಗುತ್ತಿದೆ ಸ್ವಾಮಿ. ಮರುಗಬೇಡಿ. ಮರುಗಲಿ ಇದಾಗೆ ಇದಾಕೆ ಬೇಡಲಿರವ ಆಲಿಸಲು ನಿಜವಾಗಿ ವಿರಚಿತೈನವ ಕಾವ್ಯದ ಪದೋಗದ ತೆರಲಿ ವಿರಚಿತೈನವ ಕಾವ್ಯದ ಪದೋಗದ ತೆರಲಿ ಕರುಣಿ ಬರುವಾಗಿ ಸಿದ್ಧಿಯನು ನಿನಗೆ ಕರುಣಿ ಬರುವಾಗಿ ಸಿದ್ಧಿಯನು ಮರುಗಲೇ ಗಿರಗೆ ಬ್ರಹ್ಮದೇವ, ಅಂತ ದೃಶ್ಯವನ್ನು ಕಂಡಂತಹ ನೀವುಗಳು ಹ, ಲೋಕಲೋಪದಲ್ಲಿ ಶಾಪವನ್ನು ಇಟ್ಟಿದ್ದೀರಾ. ಅದೇ ನನಗೆ ಆಶ್ಚರ್ಯ ಬಂದು ಈ ಶಾಪದ ಪ್ರಭಾವದಿಂದಾಗಿ ಬೇಡನ ಅಳಿವಾಗಿ ಹೋಗಿದೆ. ಬೇಡ ನಾಡಿವಾಗಿದೆ. ಕಾರಣ ಇದೆ. ಆ, ನಾನು ಸೃಷ್ಟಿ ಮಾಡುವಾಗಲೇ ಇಂತೆ ಆಯುಷ್ಯ ಎಂಬುದಾಗಿ ಬರೆಯುವವ ನೀನು, ನಾನು ಆ, ಅದನ್ನ ತುಲನೆ ಮಾಡಿಕೊಂಡು ಅದಕ್ಕೆ ಇಷ್ಟೇ ಆಯುಷ್ಯ, ಅದು ನಿರ್ದಿಷ್ಟ. ಆ, ಸಾಯುವುದಕ್ಕೆ ಒಂದು ಕಾರಣ ಎಂಬುದು ಮುಖ್ಯ. ಆ, ಕೆಲವರು ರೋಗವನ್ನು ಸಾಯುತ್ತಾರೆ, ಕೆಲವರು ಅಪಮೃತ್ಯವಾಗಿ ಹೋಗ್ತಾರೆ. ಹೌದು. ಆದ್ರೆ ಇವರು ಹಾಗಲ್ಲ. ನೀವು ಬರೀ ನಿಮಿತ್ತ ಮಾತ್ರ, ಆಯುಷ್ಯ ಮುಗಿದಿದೆ, ನೀವು ಬೇಸರ ಮಾಡುವುದು ಸರಿಯಲ್ಲ. ಅವನು ಸಾಯುವುದು ಸಹಜಸ್ಥಿತಿ. ನಿಜ. ಸಾಯುವುದಕ್ಕೆ ನನ್ನ ಶಾಪ ಒಂದು ನೆವನ. ಆದರೆ ನನಗೆ ಆಶ್ಚರ್ಯವಿರುವುದು, ಏನ? ಆ ಬೇಡನಿಗೆ ಕೊಟ್ಟಂತಹ ಶಾಪ ಹ, ಒಂದು ಶ್ಲೋಕ ರೂಪದಲ್ಲಿತ್ತು, ಛಂದೋಬದ್ಧವಾಗಿತ್ತು. ಹ. ಅದು ಯಾಕೆ ಹಾಗಾಯಿತು? ನಿಮ್ಮ ಬಾಯಿಂದ ಹೊರಟಂತಹ ಶ್ಲೋಕ 24 ಅಕ್ಷರಗಳ ಅನುಷ್ಠ ಛಂದಸ್ಸಿನಲ್ಲಿದ್ದು ಹೌದು. ನೀರಿನ ಬುಗ್ಗೆಯಂತೆ ಸುರಳಿತವಾಗಿ ಹರಿದು ಬಂದೆ. ನಿಜ. ಹಿಮಾಲಯದ ಉತ್ತುಂಗ ಶಿಖರದಲ್ಲಿ ಹುಟ್ಟಿಕೊಂಡ ಭಾಗೀರಥಿ ನದಿಯಂತೆ ಹ. ನಿಮ್ಮ ಬುದ್ಧದಲ್ಲಿ ಹುಟ್ಟಿ ಹೃದಯದ ನಾಲಿಗೆಯಿಂದ ಮಾತನ್ನು ಆಡಿದ್ದೀರಾ. ಹೌದು. ಇದಕ್ಕಾಗಿ ನೀವು ಬೇಸರ ಮಾಡುವುದೇ ಬೇಡ. ಬೇಡ. ಇದನ್ನೇ ಆಧಾರವಾಗಿರಿಸಿಕೊಂಡು ಮುಂದೆ ಹ. ಶ್ರೀರಾಮನ ಜನನದಿಂದ ಹ. ಪಟ್ಟಾಭಿಷೇಕದವರೆಗಿನ ಕಾವ್ಯವನ್ನು ಹ. ಕಾವ್ಯ ರೂಪದಲ್ಲಿ ನೀವು ಬರೆಯಬೇಕು. ಹ. ಸ್ವಾಮಿ, ಬರೆಯಬೇಕು ಅಂತ ಹೇಳ್ತೀರಿ. ಹ. ಕಥಾವಸ್ತುವನ್ನು ತಾವೇ ಸೂಚನೆ ಮಾಡಿದ್ದೀರಿ. ಆದರೆ ಇಷ್ಟರವರೆಗೆ ಹ. ಕವಿತ್ವದಲ್ಲಿ ಪರಿಶ್ರಮ ಪಟ್ಟವನೇ ಅಲ್ಲ, ನನಗೆ ಅದರ ಅಭ್ಯಾಸವೂ ಇಲ್ಲ, ಹ. ಗಂಧವೂ ಇಲ್ಲ. ನನ್ನಿಂದ ಸಾಧ್ಯವೇ ಅದು? ಮನಸ್ಸಿದ್ರೆ ಮಾರ್ಗ ಮುಖ್ಯ ತಾನೇ. ಓ, ನನ್ನ ಮನದಿಂದ ಶಾರದೆ ಹ. ಸಂಪೂರ್ಣ ಅನುಗ್ರಹವನ್ನು ನಿಮ್ಮ ಬೆಳೆ ಬೀರಿದ್ದಾಳೆ. ಹಾಗಿದ್ರೆ ಇದೆಲ್ಲ ಪ್ರತಿಯೊಂದು ದೃಷ್ಟಿಯು ನಿಮ್ಮ ಕಣ್ಣುಗಳಿಗೆ ಗೋಚರಿಸುವ ಹಾಗೆ ಸಂಪೂರ್ಣ ಅನುಗ್ರಹ ನಿಮಗಿದೆ. ಕಾವ್ಯವನ್ನು ರಚಿಸಿ ಆದಿ ಕವಿಗಳಾಗಿ ಇನ್ನು ಮುಂದೆ ಮದ್ರಾಮಾಯಣವು ಸಕಲ ಜೀವನಕ್ಕೆ ಅದು ದಾರಿದೀಪವಾಗಬೇಕು. ಬೆಟ್ಟಗಳು ಎಲ್ಲಿಯವರೆಗೆ ಇವೆಯೋ, ನದಿಗಳು ಎಲ್ಲಿಯವರೆಗೆ ಹರಿತಾ ಇವೆಯೋ ಅಲ್ಲಿಯವರೆಗೆ ನಿಮ್ಮ ಹೆಸರು
ಅರ್ಥಾತ್ ರಾಮಚಂದ್ರನಿಂದ ನಿಮ್ಮ ಆಶಯವೇ ಇದು ಎಂದಾದರೆ ಸೇವೆಗೆ ಸಿದ್ಧನಿದ್ದೇನೆ ಸಿದ್ಧನಿದ್ದೇನೆ. ಇದು ಯೋಗ, ಇದು ನನ್ನ ಭಾಗ್ಯ. ಈ ರೀತಿಯಾಗಿ ನಾನು ಯಾಕೆ ಯೋಚಿಸುತ್ತಿದ್ದೇನೆ? ರಾಮ 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 ಎನ್ನತಕ್ಕಂತಹ ತಾರಕ ಮಂತ್ರದ ಅವಲಂಬನೆಯಿಂದಾಗಿ ದುಷ್ಟನೂ ದುರಾಚಾರಿಯೂ ಆಗಿದ್ದಂತಹ ನಾನು ಶಿಷ್ಟನೂ ಸದಾಚಾರಿಯೂ ಆಗಿದ್ದು ಮಾತ್ರವಲ್ಲ, ಬ್ರಹ್ಮರ್ಷಿತ್ವವನ್ನು ಪ್ರಾಪ್ತಿಸಿಕೊಟ್ಟು. ರಾಮ ಎನ್ನುವುದು ನನಗದು ಜಪ, ನನಗದು ಮಂತ್ರ, ನನಗದು ಉಸಿರು. ಅಂತಹ ರಾಮ ಮಂತ್ರದ ಅಧಿಷ್ಠಾತೃ ದೇವತೆಯ ಸ್ವರೂಪದಲ್ಲಿರತಕ್ಕಂಥ ಶ್ರೀರಾಮಚಂದ್ರಮನ ಜೀವನ ಚರಿತೆಯನ್ನು ನಾನೇ ನನ್ನ ಕೈಯಾರೆ ಬರೆಯಬೇಕೆಂದಿದ್ದರೆ ವಿಧಿ ಸಂಕಲ್ಪವೆನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದನ್ನು ದೇವನೇ ಆಡಿಬಿಟ್ಟಿದ್ದ. ತಡ ಮಾಡುವುದೇ ಆಟ. ಕೈಗೊಳ್ಳುವಂತಹ ಕಾರ್ಯ ಸುಗಮವಾಗಿ ನಡೆಯುವಂತೆ, ಯಾವುದೇ ವಿಘ್ನ ವಿಘ್ನಗಳು ಬಂದೊದಗದಂತೆ ಆ ವಿನಾಯಕನನ್ನು ಮನಸ ಅರ್ಚಿಸಿದವನಿದ್ದೆ. ತಪಸ್ವಾಧ್ಯಾಯ ನಿರತನಾದಂತಹ ನಾನು ನಾರದರು ಬಂದು ಪ್ರಶ್ನಿಸಿದಲ್ಲಿಂದಲೇ ರಾಮಾಯಣ ಕಾವ್ಯವನ್ನು ಆರಂಭಿಸಬೇಕು ಎಂದು ತೀರ್ಮಾನಿಸಿದವನಿದ್ದೆ. ಆದ್ದರಿಂದ ನನ್ನ ಯೋಚನಾಲಹರಿಗೆ ಹೊಳೆದಂತೆ ಕಾವ್ಯವನ್ನು ಹೇಳುತ್ತಾ ಹೋಗುತ್ತೇನೆ, ಭಾರದ್ವಾಜನಿಂದ ಭರಿಸುತ್ತಾ ಇರುತ್ತೇನೆ. ಮುಂದುವರಿಯುತ್ತದೆ ರಾಮಾಯಣ.